ತಿಂಗಳಿಗೆ ನನಗೆ ಏನಿಲ್ಲ ಅಂದರೂ 10 ಲಕ್ಷ ಖರ್ಚು ಬರುತ್ತೆ. 10 ಲಕ್ಷ ಖರ್ಚು ಬರುತ್ತೆ. ನಾನು ಇವೆಲ್ಲ ದುಡ್ಡು ಜಾಸ್ತಿ ಆಗಿ ಮಾಡ್ತಾ ಇಲ್ಲ. ದಾನ ಅಂದರೆ ನಮ್ಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ಬನಿಗೆ ಬೇಕಾದಾಗ ಮಾಡೋದು. ಇವೆಲ್ಲ ನನಗೆ ದುಡ್ಡು ಜಾಸ್ತಿ ಆಗಿ ಮಾಡ್ತಾ ಇಲ್ಲ. 20,000 ಜನ ಮಕ್ಕಳಿಗೆ ಬಟ್ಟೆ ಜಾಸ್ತಿ ಆಗಿ ಮಾಡ್ತಾ ಇಲ್ಲ. ನಾನು ದುಡ್ದಿರೋದನ್ನೆಲ್ಲ ತಂದು ಖರ್ಚು ಮಾಡ್ತಿದ್ದೀನಿ. ಜನ ನನ್ನಂಥ ಹುಡುಗನ್ನ ಇವತ್ತು ನನ್ನ ಕೈಯಲ್ಲಿ ದುಡ್ಡು ಕೊಡೋಕ್ಕಾಗಲಿಲ್ಲ, ದೊಡ್ಡ ದೊಡ್ಡ ಸ್ಟೈಲ್ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ. ಬಟ್ ದೆ ಬಿಲೀವ್ಡ್ ಮೀ, ದೆ ವೋಟೆಡ್ ಫಾರ್ ಮೀ. ನನ್ನ ಮಗ ಪ್ರದೀಪ್ ಈಶ್ವರ್ ಅಂತ ಓಟ್ ಹಾಕಿದ್ರು. ನಾನು ಟಿಪಿಕಲ್ ಪೊಲಿಟಿಷಿಯನ್ಸ್ ಥರ 4-3 ವರ್ಷ ಸೈಲೆಂಟ್ ಆಗಿದ್ದು ಇದೇ ಕೆಲಸ ಲಾಸ್ಟಲ್ಲಿ ಮಾಡ್ಬೋದು ಇಲ್ಲ. ನಾಳೆ ಡೆಮೋಕ್ರಸಿಗೆ, ಜನರಿಗೆ ಒಬ್ಬ ಹೊಸ ಹುಡುಗ ಬಂದು ಒಂದು ಅವಕಾಶ ಕೇಳಿದಾಗ ಕೊಟ್ಟರೆ ಏನೋ ಬದಲಾವಣೆ ಮಾಡ್ತಾರೆ ಅನ್ನೋದು ನಮ್ಮಂಥ ಯಂಗ್ಸ್ಟರ್ಸು ಮೆಸೇಜ್ ಕಳಿಸ್ಬೇಕು ಜನಕ್ಕೆ. ನೋಡು, 5 ವರ್ಷ ಮಾತು ಕೊಟ್ಟಂಗೆ ನಡ್ಕೊತಾ ಇದ್ದಾನೆ. ಈ ಹುಡುಗರು ಏನೋ ಪ್ರಯತ್ನ ಪಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ಗೆ ದಿನಕ್ಕೆ 100 ಜನ ಪರೋಡಿಗಳು ಹೋಗಿ ಬೈಕ್ಗಳಲ್ಲಿ ಪಾಪ ಬಡ ಕುಟುಂಬದ ಹೆಣ್ಮಕ್ಳನ್ನ ರ್ಯಾಪ್ ಮಾಡ್ತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜ್ ಪ್ರಿಮಿಸಿಸ್ಗೆ 8 ಜನ ಯಾರಾದ್ರೂ ಒಳಗೆ ಹೋದ್ರೆ FIR ರಿಜಿಸ್ಟರ್ ಮಾಡಿಸ್ತಾ ಇದ್ದೀನಿ. ಒಬ್ಬನ ಕಾಲಿಡಕ್ಕೆ ಶ್ರೀಮಂತರ ಮನೆ ಮಕ್ಕಳಿಗೆ ಅವ್ರ ಹೆಣ್ಮಕ್ಳಿಗೆ ಸೇಫ್ಟಿ ಸೆಕ್ಯೂರಿಟಿ ಇರೋದು. ದೊಡ್ಡ ದೊಡ್ಡ ಕಾಲೇಜ್ಗೆ ಹೋದ್ರೇನಾ ಇವತ್ತು ನಿಮ್ಮ ಕಾಲೇಜ್ ಪ್ರಿಮಿಸಿಸ್ಗೆ ಯಾವನಾದ್ರೂ ಔಟರ್ ಕಾಲಿಡ್ತಾನ? ನಿಮ್ಮ ಮ್ಯಾನೇಜ್ಮೆಂಟ್ ಬಿಡಲ್ಲ ತಾನೆ. ನನ್ನ ಕಾಲೇಜ್ ಪ್ರಿಮಿಸಿಸ್ಗೆ ಯಾವನಾದ್ರೂ ಕಾಲಿಡ್ತಾನೆ? ಇಡಲ್ಲ ತಾನೆ. ಬಟ್ ಗೌರ್ಮೆಂಟ್ ಸ್ಕೂಲ್ಸ್ಗೆ ಯಾಕೆ ಹುಡುಗರು ಹೋಗ್ತಾ ಇದ್ದಾರೆ? ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ಯಾಕೆ ಚುಡಾಯಿಸ್ತಾರೆ? ಇವತ್ತು ಅದನ್ನು ಕಂಟ್ರೋಲ್ ಮಾಡಿದ್ದೀನಿ. ಬಂದಿದ್ದ ತಕ್ಷಣ ಫ್ಲೆಕ್ಸ್ ಫ್ರೀ, ನನ್ನ ಫ್ಲೆಕ್ಸ್ ನಾನೇ ಕಿತ್ತಾಕ್ಸಿದೆ. ಫಸ್ಟ್ ಐ ಶುಡ್ ಸೆಂಡ್ ಎ ಮೆಸೇಜ್. ಪ್ಲಾಸ್ಟಿಕ್ ಫ್ರೀ ಮಾಡ್ತಾ ಇದ್ದೀನಿ, ಏನೋ ಬಂದಿದ್ದೀವಿ ಚೇಂಜಸ್ ಮಾಡೋಣ ಅಂತ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಕ್ರಿಟಿಸೈಸ್ ಮಾಡಿ. ನನ್ನ ಚಿಕ್ಕಬಳ್ಳಾಪುರ ನನ್ನ ವೋಟರ್ಸು ಕೆಲವರು ಇರ್ಬೋದು, ಯಂಗ್ಸ್ಟರ್ಸ್. ಯು ಅಬ್ಸರ್ವ್ ದ ಪ್ರದೀಪ್ ಈಶ್ವರ್ ಸರ್. ಇಫ್ ಯು ಡಿಸ್ಲೈಕ್, ಟೆಲ್ ದ ಸೊಲ್ಯೂಷನ್. ಸರ್ ಇದು ಹಿಂಗೆ ಮಾಡ್ಬೋದಲ್ಲ ಅಂತ. ನಿಮಗೆಲ್ಲ ನಾನು ಇನ್ಸ್ಪಿರೇಷನ್ ಆಗ್ತೀನಿ. ನನ್ನಂಥವ್ರು ಪಾಲಿಟಿಕ್ಸ್ ಬಂದರೆ ನಾಳೆ ಜನ ನಂಬಬೇಕು. ಯಾವುದೋ ಸಿನಿಮಾದಲ್ಲಿ ನೋಡ್ಬಿಟ್ರು, ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿ ಇನ್ಸ್ಪೈರ್ ಆಗ್ಬಿಡೋದಲ್ಲ. ರಿಯಾಲಿಟಿ ಫಾರ್ ಅವೇ. ನನ್ನಂಥ ಹುಡುಗರು ಬರ್ತಾ ಇದ್ವಿ. ವಾಟ್ ಐ ಡಿಡ್ ನೋ, ಐ ಸ್ಟಾರ್ಟೆಡ್ ವೆಬ್ಸೈಟ್ ಪ್ರದೀಪ್ ಈಶ್ವರ್ MLA. ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಸ್ಕ್ಯಾನ್, ಲಾಡ್ಜ್ ಎ ಕಂಪ್ಲೇಂಟ್, ವಿತಿನ್ 24 hours ಐ ವಿಲ್ ಕಾಲ್ ಬ್ಯಾಕ್. ಐ ವಿಲ್ ಟೆಲ್ ದ ಕನ್ಸರ್ಟ್ ಆಫೀಸರ್ ಟು ರೀಚ್ ಯುವರ್ ಹೋಮ್. ಆದರೆ ಆಗುತ್ತೆ, ಇಲ್ಲ ಆದರೆ ಇಲ್ಲ. ಇವೆಲ್ಲ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ. ಹಂಗೆ ಅಂತ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಜನ ಪ್ರೀತಿಸ್ತಾರ, ಜನ ವೋಟ್ ಹಾಕ್ತಾರ? ಅದಕ್ಕಲ್ಲ. ಈ ಸಲ ವೋಟ್ ಹಾಕಿದಾರಲ್ಲ, ಇದಕ್ಕೆ ಇವೆಲ್ಲ ಮಾಡ್ತಾ ಇರೋದು. ಇನ್ನೊಂದ್ಸಲ ವೋಟ್ ಹಾಕ್ಸ್ಕೊಳಕ್ಕಲ್ಲ. ಸಾಕು. ಏನ್ ಸರ್, ಡೋಂಟ್ ಯು ಥಿಂಕ್? ನಮ್ಮಂಥ ಹುಡುಗರು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಯಂಗ್ಸ್ಟರ್ಸ್ಗೆ, ಎಲ್ಲ ತಾಯಂದಿರಿಗೆ, ಅಮ್ಮ ಎಲ್ಲ ತಾಯಂದಿರ ಪಾದಗಳನ್ನು ನಮಸ್ತಾ ಇಡಿಸ್ತೀನಿ. ನನ್ನ ತಾಯಿ ನೆನಪಿನಲ್ಲಿ ಇದ್ದಂಥ ಕಾರ್ಯ ಮಾಡ್ತೀನಿ. ಸೊ ನಿಮ್ಮ ಮಕ್ಕಳು ಎತ್ತರಕ್ಕೆ ಬೆಳೀಲಿ, ನಿಮ್ಗೆ ಒಳ್ಳೆಯ ಹೆಸರು ತರಲಿ ಅಂತ ನಾನು ಭಾವಿಸ್ತಾ, ಥ್ಯಾಂಕ್ಸ್ ಟು ದ ನಾಗರಾಜನ ಇಂಜಿನಿಯರಿಂಗ್ ಕಾಲೇಜ್. ಸರ್, ಆಸ್ ಎ ಲೋಕಲ್ MLA, ಐ ಪ್ರೊಟೆಕ್ಟ್ ಆಲ್ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಐ ಆಮ್ ಟೆಲ್ಲಿಂಗ್. ಅದೇನಾಗ್ಬಿಟ್ಟಿದೆ, ಇವತ್ತು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಸೊಸೈಟಿಯಲ್ಲಿ. ಗೌರ್ಮೆಂಟ್ ಹಾಸ್ಪಿಟಲ್ನ ಬೈಯೋದು, ಗೌರ್ಮೆಂಟ್ ಸ್ಕೂಲ್ನ ಬೈಯೋದು, ಇಲ್ಲ ಪ್ರೈವೇಟ್ ಸ್ಕೂಲ್ ಅವ್ರು ಜಾಸ್ತಿ ಫೀಸ್ ತಗೊಂತ ಬೈಯೋದು. ಇದರಿಂದ ನಾವು ಆಚೆ ಬರಬೇಕು ಅಂತ. ದೋಸ್ ಆರ್ ಅಫೋರ್ಡಬಲ್, ದೇ ಕ್ಯಾನ್ ಕಮ್ ಅಂಡ್ ಪೇ ಯು. ನೋ ಮ್ಯಾಮ್, ನೀವು ಯಾರಿಗೂ ಆರ್ತಿ ಎತ್ತು ಬನ್ನಿ 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 ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀರಾ? ಇಲ್ವೇ? ಸೊ ಈ ಮೈಂಡ್ ಸೆಟ್ ಇಂದ ಆಚೆ ಬರಬೇಕು ನಾವು. ಏನಾಗ್ತಿದೆ? ಸಿಂಪ್ಲಿ ಬ್ಲೇಮಿಂಗ್ ದ ಸಿಸ್ಟಮ್. ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಹಾಸ್ಪಿಟಲ್ನ ನೋಡಿ. ಪ್ರೈವೇಟ್ ಹಾಸ್ಪಿಟಲ್ ದಿನಕ್ಕೆ 40 ಜನ ಪೇಷಂಟ್ಸ್ ಬರೋದು. ಬಾ, ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ 1200 ಜನ ಪೇಷಂಟ್ಸ್ ಇರ್ತಾರೆ. ಹೌ ಟು ಹ್ಯಾಂಡಲ್ ದಟ್ ಫ್ಲೋ ಮ್ಯಾನ್? ಆ 1200 ಅಲ್ಲಿ 800 ಜನ ಕನಿಷ್ಠ ಆಂಧ್ರ ಪ್ರದೇಶವ್ರು ಇರ್ತಾರೆ. ಈ ರಿಯಾಲಿಟಿನೂ ಅರ್ಥ ಮಾಡ್ಕೋಬೇಕಲ್ಲ. ಪ್ರೈವೇಟ್ ಹಾಸ್ಪಿಟಲ್ 40 ಜನ ಬರೋದು. ಇವತ್ತು ನಾನು 1 ವೀಕ್ ಸ್ಟ್ರಗಲ್ ಮಾಡ್ತಿದ್ದೀನಿ ಸರ್. 1800 ಮಿನಿಮಮ್ ಇನ್ಫ್ಲೋ ಡೈಲಿ. 1300 ಆಗಿದೆ ಮೊನ್ನೆ ಒಂದಿನ. ಅದರಲ್ಲಿ 800-900 ಜನ ಔಟರ್ಸೆ. ಹೌ ಟು ಹ್ಯಾಂಡಲ್ ದಿಸ್ ಪ್ರೆಷರ್? ಅದಕ್ಕೆ ಇವತ್ತಿಂದ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಸಪ್ರೇಟ್ ಕೌಂಟರ್ ಓಪನ್ ಮಾಡಿಸಿದ್ದೀನಿ. ಇವತ್ತಿಂದ ಸ್ಟಾರ್ಟ್. ಅದು ಇವತ್ತು ಬೆಳಗ್ಗೆ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಟು ಗಿವ್ ಕ್ಲಿಯಾರಿಟಿ. ನಾನು ಹೇಳಿದೆ ಸರ್, ಅದೇನು ಸರ್, ಒಂದು ರೂಲ್ ಇದೆ, ಯಾವ ಕಡೆಯಿಂದ ಬಂದರೂ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ. ಯಾರೊಬ್ರು ಇದಕ್ಕೆ ಸೊಲ್ಯೂಷನ್ ಹೇಳಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹೈಜೀನ್ ಇಲ್ಲ, ಹೈಜೀನ್ ಇಲ್ಲ, ಹೈಜೀನ್ ಇಲ್ಲ. ಸೊಲ್ಯೂಷನ್ ಹೇಳು ನೀನು. ಬೀಯಿಂಗ್ ಎಜುಕೇಟೆಡ್, ವಾಟ್ ಯು ಆರ್ ಡೂಯಿಂಗ್ ಮ್ಯಾನ್? ಟೆಲ್ ಮಿ ದ ಸೊಲ್ಯೂಷನ್. ಸಿ ದಿಸ್ ವೇ ಯು ಕ್ಯಾನ್ ಹ್ಯಾಂಡಲ್ ಸರ್. ಸಿಂಪ್ಲಿ ಗೋಯಿಂಗ್ ಅಂಡ್ ಲಾಡ್ಜಿಂಗ್ ಒಂದು ಕಾಮೆಂಟ್. ನಾನು ಹೇಳೋದು, ಟೆಲ್ ಮಿ ದ ಸೊಲ್ಯೂಷನ್ ಟು ದ ವೆದರ್ ಇಟ್ಸ್ ಅ ಲೀಡರ್, ಸಮ್ವನ್. ಸರ್ ನೋಡಿ, ಈ ಹೈಜೀನ್ ಮೇಂಟೈನ್ ಮಾಡಕ್ಕೆ ಇದು ಮಾಡಬೇಕು, ಇದು ಮಾಡಿದ್ರೆ ಹಿಂಗಾಗುತ್ತೆ. ನೀವು ಲೆಮನ್ಸ್ ತರ ಆಡ್ಬಿಟ್ರೆ
BPL ಕಾರ್ಡ್ ಎತ್ಕೊಂಬ, ಯಾವ ಆಪರೇಷನ್ ಬೇಕೋ ನಾನು ಮಾಡಿಸ್ತೀನಿ ಬಾ. ವೈ ಸಿಂಪ್ಲಿ ಬ್ಲೇಮಿಂಗ್ ದ ಸಿಸ್ಟಮ್? ಹೇಳು, ಇವತ್ತು ಗೌರ್ಮೆಂಟ್ ಫ್ರೀ ಸೀಟ್ ಹೊಡೆದ್ರೆ ನೀವು ಕಡಿಮೆ ದುಡ್ಡಲ್ಲಿ ಇಂಜಿನಿಯರಿಂಗ್ ಮಾಡಿಸ್ತಿಲ್ವಾ? ಮೇಡಮ್, ಈಗ ಅವ್ರು ಕಟ್ಟು 50,000 ಬಂದರೆ ಇವರು ಏಬಲ್ ಟು ರನ್ ದ ಇನ್ಸ್ಟಿಟ್ಯೂಷನ್? ನಾಟ್ ಸೋ ಈಸಿ. ನೀವೇನು 50,000 DD ತಗೊಂಡ್ಬರ್ತೀರಲ್ಲ, 50ಕ್ಕೋ 70,000ಕ್ಕೋ, ಅದರಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಗ್ರಾಜುಯೇಟ್ ಮಾಡೋಕ್ಕಾಗುತ್ತೆ ಅನ್ಕೊಂಡಿದ್ದೀರಾ? ಇಟ್ಸ್ ನಾಟ್ ಸೋ ಈಸಿ ಮ್ಯಾನ್. ಐ ಆಮ್ ಆಲ್ಸೋ ಟೇಕಿಂಗ್ 3.5 lakh fee ಇನ್ ಮೈ ಅಕಾಡೆಮಿ. ಇಟ್ಸ್ ವೆರಿ ಡಿಫಿಕಲ್ಟ್ ಮ್ಯಾನ್ ಟು ರನ್ ದ ಶೋ. ನಾನು ಹೇಳೋದು ಸೊಲ್ಯೂಷನ್ ಹೇಳಿ. ಶತಮಾನಗಳಿಂದ ಪ್ರಾಬ್ಲಮ್ ಯಾರು ಬೇಕಾದ್ರೂ ಹೇಳ್ತಾರೆ, ನೀನೇ ಬೇಕಾ ಪ್ರಾಬ್ಲಮ್ ಹೇಳಕ್ಕೆ? ಯು ಟೆಲ್ ದ ಸೊಲ್ಯೂಷನ್ ಮ್ಯಾನ್. ಸರ್ ಹಿಂಗ್ ಮಾಡಿ, ಇದು ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ. Simply blaming. Do you think if you blame, you will become a hero? You tell the solution. You become a real hero. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದು. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವ್ರು ಎಷ್ಟು ಜನ ಇದ್ದಾರೆ? ಕುಡಿಯೋ ರೈಸ್ ಹ್ಯಾಂಡ್. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಕಡಿಮೆ, ಇನ್ನ ಇದ್ದಾರಲ್ಲ? ಓಕೆ, CET ಇನ್ನ ಬರಬೇಕು. ಸೊ ವಿಶೇಷವಾಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಹುಡುಗರಿಗೆ ನಾನು ಹೇಳ್ತೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿರೋದು ಪ್ರದೀಪ್ ಈಶ್ವರ್ ಅಲ್ಲ, ನಿಮ್ಮ ಅಣ್ಣ MLA ಆಗಿರೋದು. ಇದೊಂದು ನೆನಪಿಟ್ಕೊಳ್ಳಿ ಮೇಡಮ್. ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಮೈ ಕಾನ್ಸ್ಟಿಟ್ಯೂನ್ಸಿ. ಯಾರಾದರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗರಿಗೆ ಅವ್ರಿಗೆ ಇಂಜಿನಿಯರಿಂಗ್ ಸ್ಟಡೀಸು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಏನಾದರೂ ನಿಲ್ಲೋ ಪರಿಸ್ಥಿತಿ ಬಂದರೆ, ದ ಇಶ್ಯೂ ಇಸ್ ಅ ಚೆನ್ನೈ. ಯಾಕೆಂದರೆ ನಾನು 22 ಜನ ಹುಡುಗರ ಅಪ್ಪ ಅಮ್ಮ ಇಲ್ಲದ ಹುಡುಗರನ್ನ MBBS ಓದಿಸ್ತಾ ಇದ್ದೀನಿ, ಅವ್ರಿಗೆ ಫೀಸು ಎಲ್ಲ ನಾನೇ ಕಟ್ತಿದ್ದೀನಿ. ಇಫ್ ದ ಇಶ್ಯೂ ಇಸ್ ಸೀರಿಯಸ್ನೆಸ್, ನಿಮ್ಮ ಗಮನಕ್ಕೆ ಬರುತ್ತೆ ಸರ್, ಇಂಥ ಹುಡುಗನ ತಂದೆ ತಾಯಿ ಇಲ್ಲ, ಹುಡುಗ ನಿಜವಾಗ್ಲೂ ಸ್ಟ್ರಗಲ್ ಆಗಿದ್ದಾನೆ. ಯಾಕೆಂದರೆ ನಾವು ಏನಾದರೂ ಸಹಾಯ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಮಿಸ್ಯೂಸ್ ಮಾಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಸರ್. 2 years ಬ್ಯಾಕ್ ಒಬ್ಬ ಹುಡುಗನ ನಾನು ಫೀಸ್ ಕಟ್ಟಿದೆ, ಅವ್ನು ನೋಡಿದ್ರೆ 8 ಇದರಲ್ಲಿ 1.5 ಲಕ್ಷ ಬುಲೆಟಲ್ಲಿ ಬಂದಿದ್ದ. ಸೊ ಇಲ್ಲೇನಾಗ್ತಿದೆ, ಪ್ಯಾಷನ್ ಆಗಬಾರ್ದು ಬಡತನ ಅನ್ನೋದು. ಆಗ ನಮ್ಮಂಥವ್ರು ಡಿಮೋಟಿವೇಟ್ ಆಗಿಬಿಡ್ತೀವಿ, ನಾವು ನಿಜವಾದರೂ ಸಹಾಯ ಮಾಡ್ತಿಲ್ವಾ ಅಂತ. ಸೊ ನಿಜವಾಗ್ಲೂ ಅಂತ ಜಿನೇನ್ ಕೇಸಸ್ ಇದ್ರೆ ಬ್ರಿಂಗ್ ಟು ಮೈ ನೋಟಿಸ್. ಐ ವಿಲ್ ಟೇಕ್ ಕೇರ್ ಆಫ್ ದರ್ ಎಜುಕೇಷನ್ ಅಟ್ ಆಲ್. ನಿಮಗೆಲ್ಲ ಒಳ್ಳೇದಾಗಬೇಕು. ಸ್ಪೆಷಲಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಐ ಕನ್ಸ್ಯೂಮ್ ಲಾಟ್ ಆಫ್ ಯೋರ್ ಟೈಮ್. 30 minutes ಬಂದಿದ್ರಿ. ಒಳ್ಳೇದಾಗಲಿ. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ನಮ್ಮ ಸ್ಥಳೀಯ ಎಲ್ಲ ಪ್ರತಿಭಾಗದ ಮುಖಂಡರು ಬಂದಿದ್ದಾರೆ. ಎಲ್ರಿಗೂ ನಮ್ಮ ಶಶಿ ಅನ್ನೋರು, ಸುಧಾ ವೆಂಕಟೇಶ್ ಅನ್ನೋರು, ದೇವಶಂಕಳಿ, ಗಂಗಾಧರಣ್ಣ, ಎಲ್ಲ ಹಿರಿಯರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್.